ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಗೌರಿ ಕಲ್ಯಾಣ ಧಾರಾವಾಹಿಯ ಇಂದಿನ ಪೂರ್ತಿ ಸಂಚಿಕೆ ಮತ್ತು ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಅಪ್ಡೇಟ್ನ ನೋಡ್ಕೊಬರೋಣ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದಾವೆ ಅಂದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಈ ಮೋನಿಕಾ ಅತಿರೇಕ ತುಂಬ ಜಾಸ್ತಿ ಆಗಿಬಿಟ್ಟಿರುತ್ತೆ. ಗೌರಿ ಇನ್ನು ಪ್ರೆಸ್ ಅವ್ರ ಕಡೆಯಿಂದ ಕರ್ಕೊಂಬಂದಮೇಲೆ ನಾನು ಅಲ್ಲಿ ನಿನಗೆ ಎದ್ರುಕೊಂಡು ಅಂತ ಬರಲಿಲ್ಲ, ನಿನ್ನ ಮತ್ತು ನನ್ನ ಆ್ಯಟಿಟ್ಯೂಡು ಅದಕ್ಕೆಲ್ಲ ಹಿಂಸೆ ಆಗಬಾರ್ದು ಅಂತೇಳ್ಬಿಟ್ಟು ಬಂದಿದ್ದು ಅಂದಾಗ, ಮೋನಿಕಾ ನೀನು ನಡೆಸ್ತಾ ಇರೋದು ಸರಿ ಇಲ್ಲ, ಇದೆಲ್ಲ ನಮ್ಮ ಕುಟುಂಬಕ್ಕೆ ಆಗಲ್ಲ ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಿರ್ತಾರೆ. ಯಾಕಾಗಲ್ಲ, ಅದರಲ್ಲಿ ನಂದೇ ತಪ್ಪಿರೋದು, ನೀನು ನನ್ನ ಗಂಡನ ಏನು ಕೇಳಬೇಡ ಅಂತೇಳ್ಬಿಟ್ಟು ಮೋನಿಕಾ ಕೇಳ್ತಾಳೆ. ವಿವೇಕ್, ಅನಿಕೇತ್ ನಿನ್ನ ಹೆಂಡ್ತಿನ ಅದ್ಬಸ್ತಾಗಿ ಇಟ್ಕೊಳಕ್ಕಾಗಲ್ವೇನೋ, ಇದೆಲ್ಲ ನಿನಗೆ ಗೊತ್ತಿರಲಿಲ್ವಾ ಅಂತ ವಿವೇಕ್ ಕೇಳಿದಾಗ, ಅಯ್ಯೋ ಇದ್ರ ಬಗ್ಗೆ ನನಗೇನು ಗೊತ್ತೇ ಇಲ್ಲ ಅಂತೇಳ್ಬಿಟ್ಟು ಅನಿಕೇತ್ ಹೇಳ್ತಾನೆ. ಅಯ್ಯೋ ನನ್ನ ಗಂಡನ ಯಾಕೆ ಹೇಳ್ತಾ ಇದ್ದೀರಾ, ಇದು ನನ್ನ ಫ್ಯಾಷನ್, ನನಗಿಷ್ಟ, ನಾನು ಮಾಡ್ತಾಯಿದ್ದೀನಿ, ಇದರಲ್ಲಿ ಅನಿಕೇತ್ ಏನು ತಪ್ಪಿಲ್ಲ ಅಂತ ಅಂದರೆ ಅವನೇನು ಮಾಡಿಲ್ಲ ಅಂತೇಳ್ಬಿಟ್ಟು ಮೋನಿಕಾ ಹೇಳ್ತಾ ಇರ್ತಾಳೆ. ಅಲ್ಲ ನಿನಗೆ ನಾಚಿಕೆ ಆಗಲ್ವಾ, ನಿನಗೆ ನಮ್ಮನೆ ಕುಟುಂಬದ ಮರ್ಯಾದೆನ ಕಳೀತಾ ಇದೆಯಲ್ಲ ಆದಿ ಬೀದಿಲಿ, ಅವನಿಗೂ ಹೇಳ್ದಂಗೆ, ನಿನ್ನ ಗಂಡಂಗೆ ಹೇಳ್ದಂಗೆ, ನಿಮ್ಮ ಅತ್ತೆಗೆ ಹೇಳ್ದಂಗೆ, ಈ ಕುಟುಂಬಕ್ಕೆ ಯಾರಿಗೂ ಹೇಳ್ದಂಗೆ ಹೆಂಗೆ ಹೋದೆ ನೀನು ಫ್ಯಾಷನ್ ಮಾಡೋಕ್ಕೆ, ಅಡ್ವರ್ಟೈಸ್ ಮಾಡೋಕ್ಕೆ ಅಂತೇಳ್ಬಿಟ್ಟು ಸರಿತಾ ಕೇಳ್ತಿರ್ತಾರೆ. ಓಹೋ, ನಿಮ್ಮ ಪರ್ಮಿಷನ್ ಬೇರೆ ಕೇಳಬೇಕಾ, ನಾನು ಯಾಕೆ ನಿಮ್ಮ ಪರ್ಮಿಷನ್ ಕೇಳಬೇಕು, ನಿಮ್ಮ ಸೊಸೆ ಬಿದ್ದಿದ್ದಾಳಲ್ಲ ಮನೆ ಕೆಲಸದೋಳ್ತಾರ, ಅವಳು ನಿಮ್ಮ ಬೇಕಾದರೆ ನಿಮ್ಮ ಪರ್ಮಿಷನ್ ಕೇಳಲಿ ಅಂತೇಳ್ಬಿಟ್ಟು ಒಂಥರ ತಾತ್ಸರವಾಗಿ ಮಾತಾಡ್ತಾಳೆ. ಅಕ್ಕ, ದೊಡ್ಡವ್ರ ಮುಂದೆ ಹಿಂಗೆಲ್ಲ ಮಾತಾಡಬಾರ್ದು ಅಂತೇಳ್ಬಿಟ್ಟು ಗೌರಿ ಹೇಳಿದಾಗ, ಸಾಕು ಸುಮ್ಮನೆ ಇರೆ, ಇವ್ರಿಗೆಲ್ಲ ಹೊಟ್ಟೆ ಉರಿ, ನಾನು ಈ ರೀತಿ ಎಲ್ಲ ಕಾಣಿಸ್ತಾ ಇದ್ದೀನಲ್ಲ ಅಂತೇಳ್ಬಿಟ್ಟು ಮೋನಿಕಾ ಹೇಳ್ತಾಳೆ. ಆಶೆ ಇದ್ದೋಳು ನೀನೊಬ್ಬಳು ಬಸ್ರಿ ಅನ್ನೋದು ಮರೆತು ಹಿಂಗೆಲ್ಲ ನಡ್ಕೊತಾ ಇದೆಯಲ್ಲ, ನಿನಗೇನು ಒಂದು ಸ್ವಲ್ಪ ಅಂದಾಗ ಈ ದೀನ ಬಂದು ಕುಟುಂಬ ಏನೋ ದೊಡ್ಡದು ಬಿಲ್ಡಪ್ ಕೊಟ್ಕೊತಿರಲ್ಲ, ಸ್ವಾತಂತ್ರ್ಯ ಸ್ವಇಚ್ಛೆನೇ ಇಲ್ದಿದ್ದು ಮನೆ ಇದು ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ನೋಡಿದ್ರ ಅಪ್ಪಾಜಿ, ನೋಡಿದ್ರ ಅಂದಾಗ ಚಂಚಲ, ನೀನಾದರೂ ನಿಮ್ಮ ಸೊಸೆಗೆ ಹೇಳ್ಬೇಕು ತಾನೆ ಅಂದಾಗ, ನಾನು ಯಾಕೆ ಹೇಳಲಿ ಅಪ್ಪಾಜಿ, ನೀವೇ ತಾನೇ ಇವಳನ್ನ ದೊಡ್ಡದಾಗಿ ಸೊಸೆ ಅಂತ ಮಾಡ್ಕೊಂಡಿದ್ದು, ಇವಳನ್ನ ಇವಾಗಲೇ ಕತ್ತಿಸ್ತು ಆಚೆ ಹಾಕಿದ್ರೇ ನಮ್ಮ ಫ್ಯಾಮಿಲಿ ಚೆನ್ನಾಗಿರೋಕ್ಕೆ ಸಾಧ್ಯ ಅಷ್ಟೇ, ಅದು ಬಿಟ್ಟು ನನ್ನನ್ನು ನೀವು ಪ್ರಶ್ನೆ ಮಾಡೋಂಗೇ ಇಲ್ಲ, ಇವಳನ್ನ ನಮ್ಮ ಮನೆ ಸೊಸೆ ಮಾಡ್ಕೊಳೋದು ಬೇಡ ಅಂತ ನಾನು ಅವತ್ತೇ ಹೇಳಿದೆ, ನನ್ನ ಮಾತು ನೀವೆಲ್ಲಿ ಕೇಳ್ತೀರಾ, ಸೊ ವಾಟ್, ಇವಾಗ ನೀವೇ ಮಾಡಬೇಕು ಅಂದಾಗ, ಅಯ್ಯೋ ಚಂಚಲ ಅವರೇ ಯಾಕೆ ಹಿಂಗೆ ಮಾತಾಡ್ತಿದ್ದೀರಾ ಅನ್ನೋಷ್ಟರಲ್ಲಿ ಈ ಕಡೆ ನಮ್ಮ ಕಾಂತಲಕ್ಷ್ಮಿ ಮತ್ತು ಅವಳ ಗಂಡ ಒಳಗಡೆ ಬರ್ತಾರೆ. ಏನು ನಡೀತಾ ಇದೆ ಇಲ್ಲಿ ಒಂದು ಗೊತ್ತಾಗ್ತಿಲ್ವಲ್ಲ ಅಂತೇಳಿ ಗೌರಿ ಅಂತೇಳ್ಬಿಟ್ಟು ಕರೀತಾರೆ. ಅಪ್ಪ ಅಮ್ಮ ಅಂತೇಳ್ಬಿಟ್ಟು ಗೌರಿ ಒಳಗಡೆ ಕರೀತಾ ಇರ್ತಾಳೆ. ಬನ್ನಿ, ನಿಮ್ಮ ಮಗಳು ಮಾಡಿರೋ ಗನಂದಾರಿ ಕೆಲಸ ನೋಡೋಕ್ಕೆ ಬಂದ್ರಾ ಅಂತೇಳ್ಬಿಟ್ಟು ಈ ಚಂಚಲ ಹೇಳ್ತಾಳೆ. ಏನಾಯಿತು ಚಂಚಲ ಅವರೇ, ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ ಅಂತೇಳ್ಬಿಟ್ಟು ಕಾಂತಲಕ್ಷ್ಮಿ ಕೇಳಿದಾಗ, ಏನಾಯ್ತಾ, ಓಹೋ ಇವ್ರಿಗೂ ತೋರಿಸ್ಬೇಕು ಅನಿಸುತ್ತೆ, ಶ್ಯಾಮ್ ತೋರ್ಸಪ್ಪ ಮಗಳು ಮಾಡಿರೋ ಒಂದು ಕರ್ಮಕಾಂಡನ ತೋರಿಸು ಅಂತೇಳ್ಬಿಟ್ಟು ಈ ಕಡೆ ನಮ್ಮ ಚಂಚಲ ಅವರು ಹೇಳ್ತಾ ಇರ್ತಾರೆ. ಈ ಕಡೆ ಆ್ಯಡ್ ಶೂಟ್ ಮಾಡಿರ್ತಾಳಲ್ಲ ಅದನ್ನು ಟಿ ವಿಲಿ ಹಾಕಿ ಶ್ಯಾಮ್ ಅವ್ರಿಗೂ ಸಹ ತೋರಿಸ್ತಾರೆ. ಅಯ್ಯೋ ದೇವರೇ, ನಿನಗೇನು ಬಂತೆ ಕರ್ಮ, ಯಾಕೆ ಈ ರೀತಿ ಎಲ್ಲ ಮಾಡಿದ್ಯಾ ಅಂದಾಗ, ನೋಡಿ ಇವ್ರ ಚೀಪ್ ಬುದ್ಧಿಗಳನ್ನ ನೋಡಿ, ಇವ್ರ ಕುಟುಂಬನೋ ನೋಡೋಕ್ಕೇ ಅಸಹ್ಯ ಆಗುತ್ತೆ, ನಿಮ್ಮ ಮಗಳನ್ನ ಕರ್ಕೊಂಡು ಗಂಟು ಮುಟ್ಟೆ ಕರ್ಕೊಂಡು ಇಲ್ಲಿಂದ ಎತ್ಕೊಂಡೋಗಿ ಕರೆಕ್ಟ್ ಟೈಮ್ಗೆ ಬಂದಿದ್ದೀರಲ್ಲ, ಈ ಅಸಹ್ಯನ ನಮ್ಗೆ ಗಂಟು ಹಾಕ್ಬಿಟ್ಟು ನಮ್ಮ ತಲೆ ನೋವು ಬರ್ಸ್ಬಿಟ್ಟಿದ್ದೀರಾ, ಅಪ್ಪಾಜಿ ಇನ್ನೂ ಏನು ನೋಡ್ತಾ ಇದ್ದೀರಾ, ಕಳಿಸಿ ಇವ್ರನ್ನೆಲ್ಲ ಅಂತೇಳ್ಬಿಟ್ಟು ಈ ಚಂಚಲ ಹೇಳ್ತಾ ಇರ್ತಾಳೆ. ಏನೋ ನಾನು ಯಾಕೆ ಮನೆ ಬಿಟ್ಟು ಹೋಗಬೇಕು, ಇದು ನನ್ನ ಫ್ಯಾಷನ್, ನನ್ನ ವೃತ್ತಿ, ಇದನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ, ನೀವೆಲ್ಲ ಯಾಕೆ ಹಿಂಗೆ ಆಡ್ತಾ ಇದ್ದೀರಾ ಅಂತೇಳ್ಬಿಟ್ಟು ಈ ಮೋನಿಕಾ ಹೇಳ್ತಾಳೆ. ಅಕ್ಕ ಸುಮ್ಮನೆ ಇರು, ನಿನ್ನ ವೃತ್ತಿನ ಇದು, ದೀನ ಬಂದು ಕುಟುಂಬ ಇದು, ಇದಕ್ಕೆ ಆದ ಗೌರವ ಘನತೆ ಇದೆ, ಅದನ್ನು ಮೀರಿ ಈ ರೀತಿಯೆಲ್ಲ ಮಾಡಿದ್ಯಲ್ಲ, ನಿನ್ನ ಗಂಡಂಗೂ ಹೇಳ್ದಂಗೆ ಅತ್ತೆಗೂ ಹೇಳ್ದಂಗೆ, ಅಲ್ಲ ನಿನ್ಗೇನು ಬಂದಿರೋದು, ಯಾಕೆ ಈ ರೀತಿಯೆಲ್ಲ ನಡ್ಕೋತಾ ಇದೆಯಾ ಅಂತೇಳ್ಬಿಟ್ಟು ಗೌರಿ ಕೇಳ್ತಾಳೆ. ಸಾಕು ಮುಚ್ಚೆ ಬಾಯಿ, ಏನು ಮಾತಾಡ್ತಿದ್ಯಾ, ನಿನ್ನ ಥರ ನನಗೆ ಮುಸ್ರೆ ತಿಕ್ಕೊಂಡು ನೆಲ ಒರೆಸ್ಕೊಂಡು ಮನೆ ಒಳಗಡೆ ಇರೋಕ್ಕೆ ಬರಲ್ಲ, ಅದರಲ್ಲೂ ನಿನ್ನ ಗಂಡ ನಿನ್ನ ಹೆಂಡ್ತಿ ಥರ ನೋಡಿದಾನ, ಇನ್ನು ಆ ಥರ ಎಲ್ಲ ನೋಡಿದರೆ ಇನ್ನೂ ದೊಡ್ಡದಾಗಿ ಮೆರಿತಿದ್ದೇನೋ, ಈ ಹಳೆ ಬಟ್ಟೆ ಸೀರೆ ಉಟ್ಕೊಂಡು ಗಂಡ ಇವಳನ್ನ ಹೆಂಡ್ತಿ ಅಂತಲೇ ಟ್ರೀಟ್ ಮಾಡಲ್ಲ, ಅದರಲ್ಲಿ ಇವ್ಳದು ಬಿಲ್ಡಪ್ ಬೇರೆ ಅಂತೇಳ್ಬಿಟ್ಟು ಮೋನಿಕಾ ಹೇಳ್ತಾ ಇರ್ತಾಳೆ. ಗೌರಿ ಇದ್ದೋಳು, ಅಕ್ಕ ನನ್ನ ಗಂಡ ಚೆನ್ನಾಗಿ ನೋಡ್ಕೊತಾರೋ ಇಲ್ಲ ಹೆಂಗಾದರೂ ನೋಡ್ಕೊಳ್ಳಿ, ಇದು ನನ್ನ ಕುಟುಂಬ, ಇದು ನಮ್ಮ ಮನೆ, ನನ್ನ ಗಂಡ, ನನ್ನ ಜೀವನ, ಅದ್ರ ಬಗ್ಗೆ ನೀನು ಮಾತಾಡೋ ರೈಟ್ಸ್ ಇಲ್ಲ, ಆದರೆ ನೀನೇನು ಮಾಡ್ತಾ ಇದೀಯ ಅಂತ ನಿನಗೆ ಗೊತ್ತಾ, ಇದರಿಂದ ಮನೆ ಮರ್ಯಾದೆ ಹೋಗ್ತಾ ಇದೆ ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ. ನಿನ್ನ ಗಂಡನೇ ನ್ಯಾಯವಾಗಿ ನೋಡ್ಕೊತಾ ಇಲ್ಲ, ಅದರಲ್ಲಿ ಇಷ್ಟೊಂದು ಸ್ಕೋಪ್ ಎಲ್ಲ ನಿನಗೆ ಬೇಕಾ ಅಂದಾಗ ಈ ಕಡೆ ಮೋನಿಕಾ ಅಂತೇಳ್ಬಿಟ್ಟು ತಾತ ಜೋರಾಗಿ ಕಿರಿಸ್ತಾರೆ. ಇನ್ನು ಗೌರಿ ಇದ್ದೋಳು, ನನ್ನ ಗಂಡನ ಬಗ್ಗೆ ಮಾತಾಡೋಷ್ಟು ರೈಟ್ಸ್ ನಿನಗಿಲ್ಲ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಏನು ಹೇಳ್ತಾ ಇದೆಯಾ ಮೋನಿಕಾ, ಸ್ವಇಚ್ಛೆ ಅಂದರೆ ಏನು ಅಂತ ಗೊತ್ತಾ, ಸ್ವಾತಂತ್ರ್ಯ ಅಂದರೆ ಏನು ಅಂತ ಗೊತ್ತಾ, ಅದು ನಮ್ಮ ಕುಟುಂಬದಲ್ಲಿ ಇದನ್ನೆಲ್ಲ ಹೇಳ್ತಾ ಇದೆಯಾ ನೀನು, ಸ್ವಇಚ್ಛೆ ಅಂದರೆ ನಿನ್ನ ಥರ ಹೇಳ್ದೆ ಕೇಳದೆ ದುರಾಂಕಾರದಿಂದ ನಡ್ಕೊತಾರಲ್ಲ ಅದನ್ನು ಸ್ವಇಚ್ಛೆ ಅಂತಾರೆ, ಸ್ವಾತಂತ್ರ್ಯ ಅಂದರೆ ಮನೆಯಲ್ಲಿ ಮಾನ ಮರ್ಯಾದೆ ಗೌರವ ಘನತೆನ ಕಾಪಾಡಿಕೊಂಡು ಅದಕ್ಕೆ ತಕ್ಕಂಗೆ ತಮ್ಮ ಹಿನ್ನೆಲೆನ ಬೆಳೆಸ್ಕೋತಾರಲ್ಲ ಅದನ್ನು ಸ್ವತಂತ್ರ ಅಂತಾರೆ. ಅದಕ್ಕೆ ಉದಾಹರಣೆ ನಮ್ಮ ಗೌರಿ ಎತ್ಕೇನೆ ಅಂತೇಳ್ಬಿಟ್ಟು ಶ್ಯಾಮ್ ಹೇಳ್ತಾರೆ. ನೀನು ಸ್ವಇಚ್ಛೆ ಇದ್ದಂಗೆ ಅಂದಾಗ, ಅಲ್ಲಮ್ಮ ಕಾಂತಲಕ್ಷ್ಮಿ, ಇಬ್ಬರು ನಿಮ್ಮ ಮಕ್ಕಳೇ, ಆದರೆ ಇಬ್ರಿಗೂ ತುಂಬ ವ್ಯತ್ಯಾಸ ಇದೆ, ಗೌರಿ ಎಷ್ಟು ಚೆನ್ನಾಗಿ ಒಳ್ಳೆ ಬುದ್ಧಿವಂತೆ, ಈ ಮೋನಿಕಾ ನೋಡಿದ್ರೆ ಈ ಥರ ಅಧ್ವಾನ,
ಏನು ಅಂತ ಹೇಳ್ಬೇಕು ಇದಕ್ಕೆ ಅಂತೇಳ್ಬಿಟ್ಟು ಜ್ಞಾನೇಶ್ ಅವರು ಹೇಳ್ತಾ ಇರ್ತಾರೆ. ಮೋನಿಕಾ ಏನೇ ಬಂದಿರೋದು ನಿನಗೆ ಅಂತೇಳ್ಬಿಟ್ಟು ಕೆನ್ನೆಗೆ ಹೊಡೆಯೋಕ್ಕೆ ಹೋಗ್ತಾಳೆ. ಅಮ್ಮ ಅಂತಂದಾಗ, ಅಲ್ಲ ನಾನು ಹೊಡೆಯೋಕ್ಕೂ ಆಗ್ತಾಯಿಲ್ಲ, ನಿನ್ನ ಮೇಲಿರೋ ಕೋಪಕ್ಕೆ ಕತ್ತಿಸ್ಕಿ ಸಾಯಿಸ್ಬಿಡೋಣ ಅಂತ ಅನಿಸುತ್ತೆ. ಆದರೆ ನಿನ್ನ ಹೊಟ್ಟೆಯಲ್ಲಿ ದಿನ ಬಂದು ಕುಟುಂಬದ ಮೊಮ್ಮಗು ಬೆಳೀತಾ ಇದೆಯಲ್ಲ, ಅದರಿಂದ ನಿನ್ನ ಕೋಪನ ತಡ್ಕೊಂಡಿದ್ದೀನಿ ಬಿಟ್ಟರೆ ನಮ್ಮ ಹೊಟ್ಟೆನ ಯಾಕೆ ಉಳಿಸ್ತೀಯಾ? ನನಗೇನಾದರೂ ನೀನು ಈ ರೀತಿ ಆಗೋತ್ಯಾ ಅಂತೇಳ್ಬಿಟ್ಟು ಗೊತ್ತಿದ್ರೆ ಹುಡ್ತಾಗೆ ಕತ್ತಿಸ್ಕಿ ಸಾಯಿಸ್ಬಿಡ್ತಿದ್ದೆ ಕಣೆ. ನಿನ್ನನ್ನು ಮಾತ್ರ ಚೆನ್ನಾಗಿ ಯಾಕೆ ಬೆಳೆಸ್ದೆ ಗೊತ್ತಾ? ನಿನ್ನ ಪ್ರೀತಿ ಮಗಳು ಅಂತ ಬೆಳೆಸ್ದೆ ಆದರೆ ಒಪ್ಕೋತೀನಿ, ಆದರೆ ನಿನಗೆ ಒಂದು ದೊಡ್ಡ ಮನೆಗೆ ಹೋಗಿ ಹೆಂಗಿರಬೇಕು ಅಂತ ನಾನು ಹೇಳಲಿಲ್ಲ ಅಂತೇಳ್ಬಿಟ್ಟು ಈ ಕಡೆ ತಾತನ ಹತ್ರ ಬಂದು ಈ ಕಡೆ ಕಾಂತಲಕ್ಷ್ಮಿ ಮತ್ತು ಅವ್ರ ಗಂಡ ದಯವಿಟ್ಟು ನಮ್ಮನ್ನ ಕ್ಷಮಿಸಬೇಕು, ಈ ಒಂದು ತಪ್ಪಿಗೆ ನಾವೇ ಮೇಯ್ನ್ ಕಾರಣ. ಇನ್ನು ಕಾಂತಲಕ್ಷ್ಮಿ ಇದ್ದಳು, ಹೌದು ಅಪ್ಪಾಜಿ ಈ ತಪ್ಪಿಗೆ ನಾವೇ ಕಾರಣ, ಯಾಕೆಂದರೆ ಅವಳನ್ನ ಮಾತ್ರ ನಾನು ಚೆನ್ನಾಗಿ ಬೆಳೆಸ್ದೆ, ಆದರೆ ದೊಡ್ಡ ಕುಟುಂಬದಲ್ಲಿ ಬಂದು ಯಾವ ರೀತಿ ಇರಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ಲಿಲ್ಲ. ಈ ತಪ್ಪಿಗೆ ಏನೇ ಶಿಕ್ಷೆ ಇದ್ದರೂ ಅದು ನಮಗಾಗಬೇಕು, ದಯವಿಟ್ಟು ಕ್ಷಮಿಸಿ, ಅಷ್ಟೇ ನಾವು ಕೇಳ್ಕೊಳ್ಳೋಕೆ ಸಾಧ್ಯ, ಹೋಗ್ತೀವಿ ನಾವು ಅಂತೇಳ್ಬಿಟ್ಟು ಇಬ್ಬರು ಹೋಗ್ತಾರೆ. ಕಾಂತಲಕ್ಷ್ಮಿ ಕಣ್ಣೀರನ್ನ ಅಳಿಸ್ಕೊ, ತಪ್ಪು ಮಾಡಿದ ತಕ್ಷಣ ಈ ದಿನ ಬಂದು ಕುಟುಂಬ ಆಚೆ ಹಾಕ್ಬಿಡುತ್ತೆ ಅಂತ ಹೆಂಗಮ್ಮ ತೀರ್ಮಾನ ಮಾಡಿದೆ? ನಿನ್ನ ಮಗಳು ತಪ್ಪು ಮಾಡಿದ್ದಾಳೆ, ಅದನ್ನು ತಿದ್ದಿ ನಡೆಯೋಕ್ಕೆ ಬುದ್ಧಿ ಹೇಳ್ಕೊಡ್ಬೇಕು, ಅದನ್ನು ಬಿಟ್ಟು ಅವಳನ್ನ ಆಚೆ ಹಾಕೋ ಬುದ್ಧಿ ನಮ್ಮಲ್ಲಿಲ್ಲ. ನೀವಿಬ್ಬರು ಕಾರಣ ಇಲ್ಲದೆ ಇಲ್ಲಿಗೆ ಬರಲ್ಲ, ಏನಕ್ಕೆ ಬಂದಿದ್ರ ಅಂದಾಗ, ಏನಕ್ಕೆ ಅಂದರೆ ಇವಳು ಬಸ್ರಿಗೆ ಬೈಕೆ ಇರುತ್ತೆ, ಹೊಸಕೆ ಮತ್ತು ಮಡ್ಲಿಗೆ ತುಂಬ ಶಾಸ್ತ್ರ ಮಾಡೋಣ ಅಂತ ಬಂದ್ವಿ, ಆದರೆ ಇವಳಿಲ್ಲಿ ಮಾನ ಹರಾಜಾಕಿ ನಮ್ಮ ಮನ ಮರ್ಯಾದೆನೇ ಕಳೆದಿದ್ದಾಳೆ, ಇನ್ನು ಇದೆಲ್ಲ ಇವಳಿಗೆ ಯಾವುದು? ಈ ಥರ ಬಟ್ಟೆ ಹಾಕ್ಕೊಂಡು ಇರೋಳಿಗೆ ಈ ಒಂದು ಹೊಸಕೆ, ಈ ಶಾಸ್ತ್ರ ಸಂಪ್ರದಾಯ ಎಲ್ಲ ಯಾವ ಲೆಕ್ಕ ಅಂತೇಳ್ಬಿಟ್ಟು ಈ ಕಡೆ ನಾವು ಹೋಗ್ತೀವಿ ಅಂತೇಳ್ಬಿಟ್ಟು ಇಬ್ಬರು ಹೋಗ್ತಾ ಇರ್ತಾರೆ. ನಿಂತ್ಕೊಳ್ಳಿ, ಮಡ್ಲು ತುಂಬ ಶಾಸ್ತ್ರ ಮಾಡ್ತಿದ್ದೀರಾ, ಇವಳು ಏನೇ ತಪ್ಪು ಮಾಡಿದ್ರು ಆ ಮಗು ಏನೂ ತಪ್ಪು ಮಾಡಿಲ್ಲ, ಆ ಶಾಸ್ತ್ರ ಏನೇನು ಮಾಡಬೇಕು ಅಂತಿದ್ದೀರೋ ಮಾಡಿ ಅಂತೇಳ್ಬಿಟ್ಟು ತಾತ ಅವ್ರು ಹೇಳ್ತಾರೆ. ಹೌದು, ನೀವು ಹೇಳ್ತಾ ಇರೋದು ತುಂಬ ಕರೆಕ್ಟಾಗಿದೆ, ಹೋಗಮ್ಮ ಗೌರಿ ಈ ಅವತಾರನ ಚೇಂಜ್ ಮಾಡಿಸಿ ಸೀರೆ ಉಡ್ಸ್ಕೊಂಬ ಲಕ್ಷಣವಾಗಿ ಅಂತೇಳ್ಬಿಟ್ಟು ಅಜ್ಜಿ ಕಳಿಸ್ತಾರೆ. ನಿಮಗೆ ನಾವು ತಲೆ ಬಗ್ಸಿ ಕ್ಷಮೆ ಕೇಳೋದು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತೇಳ್ಬಿಟ್ಟು ಕಣ್ಣೀರು ಹಾಕ್ಕೊಂಡೆ ಈ ಕಡೆ ಇವಳನ್ನ ಸೀರೆ ಉಡ್ಸ್ಕೊಂಬಂದು ಗೌರಿ ಕುಂಡಿಸ್ತಾಳೆ. ಇನ್ನು ಶಾಸ್ತ್ರಗಳನ್ನೆಲ್ಲ ಮಾಡ್ತಾರೆ. ಇನ್ನು ಚಂಚಲ ಮತ್ತು ಅನಿಕೇತು, ಅಯ್ಯೋ ಈ ಕರ್ಮನ ಮನೆಯಿಂದ ಆಚೆ ಹಾಕೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ರೆ ಈ ಮುದ್ಕ ಎಲ್ಲ ಚೇಂಜ್ ಮಾಡಿಬಿಟ್ನಲ್ಲಮ್ಮ ಅಂತೇಳ್ಬಿಟ್ಟು ಅನಿಕೇತ್ ಹೇಳ್ತಾರೆ. ಏನೂ ಮಾಡೋಕ್ಕಾಗಲ್ಲ, ಕರ್ಮ ಈ ಒಂದು ಕಣ್ಣೀರು ಹಾಕಿ ನಾಟಕಗಳನ್ನ ಆಡ್ಬಿಡ್ತಾರೆ ಅಂತ. ಆಶಾ ಸರಿತಾ ಎಲ್ಲರೂ ಸಹ ಶಾಸ್ತ್ರ ಮಾಡ್ತಾರೆ. ಆಶಾ ಇದ್ದವಳು, ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ, ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದ್ಯಾ ಮೋನಿಕಾ, ಈ ಥರ ಇರೋಳಿಗೆ ನಿನಗೆ ಯಾಕೆ ಬೇಕಾ ಥರ ಡ್ರೆಸ್ ಅಂದಾಗ, ಬಿಟ್ಬಿಡು ಆಶಾ, ನಡೆದಿರೋದ್ರ ಬಗ್ಗೆ ಮಾತಾಡಬಾರ್ದು ಅಂದಾಗ, ಮೋನಿಕಾ ಇನ್ನು ಮುಂದೆ ಆದರೂ ತಗ್ಗಿ ಬಗ್ಗಿ ನಡೆಯೋದು ಕೆಲಮ್ಮ, ನಿನ್ನ ಹೊಟ್ಟೆಲಿ ಮಗು ಇದೆ, ಇವಾಗ ಮಡ್ಲು ತುಂಬ ಶಾಸ್ತ್ರ ಆಗಿರೋದು ಏನು ಗೊತ್ತಾ, ನಿನ್ನ ಮಡ್ಲಲ್ಲಿ ಮಗು ಸೇರಲಿ ಅಂತ ಅಂದಾಗ, ಮೋನಿಕಾ ನಿನಗೆ ಬುದ್ಧಿ ಹೇಳೋಷ್ಟು ದೊಡ್ಡವ್ರು ನಾವಲ್ಲ, ನೋಡು ನಿನ್ನ ಕುಟುಂಬ ನಿನ್ನ ಕೈಯಲ್ಲಿದೆ, ನಿನ್ನ ಸಂಸಾರ ನಿನ್ನ ಕೈಲಿದೆ, ಅದನ್ನ ಉಳಿಸ್ಕೊಳ್ಳೋದು ನಿನ್ನ ಕರ್ತವ್ಯ, ಇಲ್ಲ ನಾನು ಹಾಳು ಮಾಡ್ಕೋತೀನಿ ಅಂದರೆ ನಾವೇನೂ ಮಾಡೋಕ್ಕಾಗಲ್ಲ, ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ನಿನ್ನಿಂದ ಗೌರಿ ಕುಟುಂಬಕ್ಕೆ ಸಂಸಾರಕ್ಕೆ ಯಾವುದೇ ಹಾನಿ ಆಗಬಾರ್ದು, ಇನ್ನು ಮುಂದೆ ಆದರೂ ತಿದ್ದಿ ನಡಿ ಅಂತೇಳ್ಬಿಟ್ಟು ಈ ಕಡೆ ಅವ್ರ ತಂದೆ ತಾಯಿ ಹೇಳ್ತಾರೆ. ಹೌದು ಕಣೆ ಮೋನಿಕಾ, ಇದೊಂದು ಸತಿ ನಮ್ಮ ಕೆಲಸನ ನಡೆಸ್ಕೊಡೆ, ನಮ್ಮ ಆಸೆನ ನೆರವೇರಿಸೆ, ಇನ್ನು ಮುಂದೆ ಇರ್ತಿರೋ ಎಲ್ಲ ಅವತಾರ ಆಡಬೇಡ ಕಣೆ ಅಂತೇಳ್ಬಿಟ್ಟು ಅವರಿಬ್ಬರು ಇವಳಿಗೆ ಬುದ್ಧಿನ ಹೇಳ್ತಾರೆ. ಯಾರು ಬುದ್ಧಿ ಹೇಳಿದ್ರೆ ಏನು, ನಾಯಿಬಾಲ ಡಂಕು ಅನ್ನಂಗೆ ಇವಳ ಬುದ್ಧಿ ಹಂಗೆ ಇರುತ್ತೆ. ಅಷ್ಟರಲ್ಲಿ ಗೌರಿ ಅವರಪ್ಪ ಹೇಳ್ಕೊಂಡು, ಗೌರಿ ನಿನ್ನ ಸಂಸಾರಕ್ಕೆ ಏನೂ ಹಾನಿ ಆಗ್ದಂಗೆ ನೋಡ್ಕೊಳಮ್ಮ ಅಂತೇಳ್ಬಿಟ್ಟು ಈ ಕಡೆ ಅವ್ರ ತಂದೆ ಹೇಳ್ತಾರೆ. ಆಯ್ತಪ್ಪ ಅಂತೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಇನ್ನು ಎಲ್ಲವೂ ಮುಗೀತು ಅಂತ ಮನೆಗೆ ಹೋದ್ಮೇಲೆ ನೆಕ್ಸ್ಟ್ ಡೇ ಮೋನಿಕಾದ ಹೊಸ ಅವತಾರ ನೋಡ್ಬೋದು. ಯಾಕೆ ಅಂದರೆ ನಮ್ಮ ವಿವೇಕ್ ಅವರು ಆ ಆ್ಯಡ್ ಶೂಟ್ ಏನಿರುತ್ತೆ ಅದನ್ನು ಬಂದ್ ಮಾಡಿಸಿರ್ತಾರೆ. 50 ಲಕ್ಷ ದುಡ್ಡನ್ನ ಕೊಟ್ಟು ಮೋನಿಕಾ ಆ್ಯಡ್ ಶೂಟ್ ಏನಿತ್ತು ಆ ಒಂದು ಅಡ್ವರ್ಟೈಸ್ಮೆಂಟ್ ಕಂಪನಿಗೆ ದುಡ್ಡು ಕೊಟ್ಟು ನಾನು ಅದನ್ನು ನಿಲ್ಲಿಸಿದ್ದೀನಿ ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಾರೆ. ವಿವೇಕ್, ನೀನು ಯಾರೋ ನನ್ನ ಆ್ಯಡ್ನ ನಿಲ್ಸೋಕ್ಕೆ? ಎಷ್ಟು ಧೈರ್ಯ ಇದ್ದರೆ ನನ್ನ ಆ್ಯಡ್ನ ನಿಲ್ಲಿಸ್ದೆ ನೀನು, ಎಷ್ಟೋ ಧೈರ್ಯ, ನಿನ್ನ ಹೆಂಡತಿ ಹತ್ರ ಇದ್ಕೊಂಡಿದ್ದೆಲ್ಲ ಅಂದ್ಬಿಟ್ಟು ವಿವೇಕ ಹೋಗೋ ಬಾರೋ ಅಂತ ಮಾತಾಡ್ತಿರ್ತಾಳೆ. ಗೌರಿಗೆ ತಡ್ಕೊಳ್ಳೋಕ್ಕೆ ಆಗಲ್ಲ ಕೋಪ. ಎಷ್ಟು ದುರಾಂಕಾರ ಇದ್ದರೆ ನನ್ನ ಗಂಡನ ಏಕವಚನದಲ್ಲಿ ಕರಿತೀಯ ನೀನು, ನನ್ನ ಗಂಡನ ವಿವೇಕ ಅಂತ ಹೇಳ್ಬಿಟ್ಟು ಕರಿತೀಯ ಅಂತೇಳ್ಬಿಟ್ಟು ನನ್ನ ಗಂಡ ಕಡೆನಾಗ, ನಿನ್ನ ಗಂಡಂಗೆ ನೀನು ಸರಿಯಾಗಿ ಬುದ್ಧಿ ಕಲಿಸೆ, ಇವನು ಯಾರೇ ನನ್ನ ಆ್ಯಡ್ನ ನಿಲ್ಸೋಕ್ಕೆ ಅಂತಂದಾಗ, ಇನ್ನೊಂದು ಸತಿ ಏನಾದರೂ ಹೋಗೋ ಬಾರೋ ಅಂತ ಹೇಳ್ಬಿಟ್ಟು ನನ್ನ ಗಂಡನ್ನ ಏನಾದರೂ ನಾನು ಹಿಂದೆ ಮುಂದೆ ಕರೆದ್ರೆ ಸುಮ್ಮನೆ ಬಿಡಲ್ಲ, ನನ್ನ ತಾಳಿ ಕಟ್ಟಿರೋ ಗಂಡ ಅಗ್ನಿಸಾಕ್ಷಿಯಾಗಿ ಕೈ ಹಿಡ್ದಿರೋ ಗಂಡ ಕಣೆ ಅವನು, ನಾನೇ ಆ ಥರನೆಲ್ಲ, ನೀನು ಯಾರೇ ಹಂಗನ್ನಕ್ಕೆ ಅಂತೇಳ್ಬಿಟ್ಟು ಮೋನಿಕಾ ಕೆನ್ನೆಗೆ ಸರಿಯಾಗಿ ಬಿಡ್ತಾಳೆ. ಗೌರಿಗೆ ತನ್ನ ಗಂಡನ ಮೇಲೆ ಎಷ್ಟು ಒಂದು ಪ್ರೀತಿ ಗೌರವ ಇರುತ್ತೆ ಅನ್ನೋದನ್ನ ಇದರಲ್ಲೇ ನೋಡ್ಕೋಬೋದು. ಈ ಮೋನಿಕಾ ಕೊಬ್ಬನ ಕರ್ಕಸೋಕ್ಕೆ ಗೌರಿನೇ ಸರಿಯಾದ ಒಂದು ದಾರಿ ಅಂತಲೇ ಹೇಳ್ಬೋದು. ನೋಡೋಣ ಇವಾಗ ವಿವೇಕ್ಗೆ ಗೌರಿ ಎಷ್ಟು ಒಳ್ಳೆಯವಳು, ಅವಳು ಇಟ್ಟಿರೋ ಪ್ರೀತಿ ಗೌರವ ಎಷ್ಟು ನನ್ನ ಮೇಲೆ ಇಟ್ಟಿದ್ದಾಳೆ ಮರ್ಯಾದೆ ಅನ್ನೋದ್ರ ಮೇಲಾದರೂ ಪ್ರೀತಿ ಭಾವನೆ ಸೃಷ್ಟಿಯಾಗುತ್ತಾ ಅಂತೇಳ್ಬಿಟ್ಟು. ಸರಿತಾ ನೋಡ್ಬಿಟ್ಟು ತುಂಬ ಶಾಕ್ ಆಗ್ತಿರ್ತಾಳೆ. ಏನಿವಳು ನನ್ನ ಮಗುನ ನನ್ನ ಥರನೇ ಕಾಪಾಡ್ತಾಳಲ್ಲ ಅಂತೇಳ್ಬಿಟ್ಟು. ನೋಡೋಣ ಇವ್ರ ಮನಸ್ಸಲ್ಲಿ ಭಾವನೆಗಳು ಮೊದಲು ಬದಲಾಗಬೇಕು ಗೌರಿ ಮೇಲಿರುವಂಥ ಒಪಿನಿಯನ್. ಹಂಗಾಗಿ ಗೌರಿ ಮತ್ತು ವಿವೇಕ್ ಒಂದಾಗೋಕ್ಕೆ ಸಾಧ್ಯ. ನೀವೇನಂತೀರಾ? ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.